ಪ್ರೀತಿಸಲು ಕಲಿಸಿದವನು ನೀತಾನೆ. 2 ಸಂಚಿಕೆ 6. ಐವರು ತಮ್ಮ ಮನೆಯ ದಾರಿ ಹಿಡಿದರು. ದಾರಿಯಲ್ಲಿ ತಮ್ಮ ಪಯಣ ಸಾಗುತ್ತಲೇ ದ್ಯುತಿ ತನ್ನ ಹಾಗೂ ಅಥರ್ವನ ನಡುವೆ ನಡೆದ ವಿಷಯವನ್ನು ಸ್ಥೈರ್ಯಾಳಿಗೆ ವಿವರಿಸಿದಳು. ಸ್ಥೈರ್ಯಾಳ ಮನೆಯ ಬಳಿ ಸ್ಕೂಟಿ ನಿಲ್ಲಿಸಿದವಳಿಗೆ, ದ್ಯುತಿ, ನಿಂಗೆ ಬೇಜಾರಾಗಿಲ್ಲ ಎಂದು ಪ್ರಶ್ನಿಸಿದಳು ಸ್ಥೈರ್ಯ. ಅವಳು ಅಥರ್ವನನ್ನು ತುಂಬ ಪ್ರೀತಿಸುತ್ತಿದ್ದಾಳೆ ಎಂದುಕೊಂಡಿದ್ದಳವಳು. ಸ್ವಲ್ಪ ಬೇಜಾರಿದೆ ಕಣೆ, ಆದರೆ ಅತ್ತು ಹೇಳಿದ್ದು ನಿಜ ಅಲ್ವಾ? ನಾನೇ ದುಡುಕಿಬಿಟ್ಟೆ. ಇಷ್ಟು ಬೇಗ ಅವನಲ್ಲಿ ಪ್ರೀತಿಯನ್ನು ಹೇಳುವ ಬದಲು ಒಮ್ಮೆ ನಾನೇ ನನ್ನ ಮನಸ್ಸನ್ನು ಸರಿಯಾಗಿ ಪರೀಕ್ಷಿಸಬೇಕಿತ್ತು ಅಂತ ಅನಿಸ್ತಿದೆ ನನಗೆ ಎಂದಳು ದ್ಯುತಿ. ಎಕ್ಸಾಮ್ಗೆ ಹೆಚ್ಚು ದಿನ ಇಲ್ಲ, ಈ ವಿಷಯಕ್ಕೆ ತಲೆ ಕೆಡಿಸ್ಕೋಬೇಡ, ಚೆನ್ನಾಗಿ ಓದ್ಕೊ. ಹ್ಞೂ ಕಣೆ, ನೀನು ಅಷ್ಟೆ. ಇನ್ನೂ ಸದ್ಯಕ್ಕೆ ಕೆಲಸಕ್ಕೆ ಹೋಗಬೇಡ, ಎಕ್ಸಾಮ್ ಆದಮೇಲೆ ಬೇಕಾದರೆ ಹೋಗು ಎಂದ ದ್ಯುತಿಗೆ ಮಮ್ಮ ಕೂಡ ಹಾಗೆ ಹೇಳಿದರು ಎಂದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅಥರ್ವ, ಎಷ್ಟು ಮಾತಾಡ್ತೀರಾ ಇಬ್ಬರು, ಆಗಲೇ ರಾತ್ರಿ ಆಗಿದೆ. ಸ್ಥೈರ್ಯ, ಮೊದಲು ನೀನು ಮನೆಯೊಳಗೆ ಹೋಗು ಎಂದ. ಸರಿ ಎಂದು ತಲೆಯಾಡಿಸಿದವಳು ಮನೆಯೊಳಗೆ ಹೋದರೆ, ದ್ಯುತಿ, ನೀನು ಮನೆಗೆ ಹೋಗು, ನಾನು ಹಿಂದೆನೇ ಬರ್ತೀನಿ ಎಂದ ಅಥರ್ವ. ಅವಳಿಗೆ ಅವನ ಜೊತೆ ಮಾತನಾಡಲು ಏನೋ ಹಿಂಜರಿಕೆ. ಹೇ ದ್ಯುತಿ, ನಿನಗೆ ಹೇಳಿದ್ದು ಕಣೆ, ಆಗ ನಡೆದ ವಿಷಯವನ್ನು ಪೂರ್ತಿ ಮರೆತು ಬಿಡು. ಹಾಗೆ ಆ ವಿಷಯಕ್ಕೆ ನೀನು ಮುಜುಗರ ಪಡೋ ಅವಶ್ಯಕತೆ ಇಲ್ಲ. ನನಗೆ ನಿನ್ನ ಮನಸ್ಸು ಅರ್ಥ ಆಗುತ್ತೆ, ನಾವಿಬ್ಬರು ಫ್ರೆಂಡ್ಸ್ ಕಣೆ ಎಂದಾಗ ಅವಳ ತುಟಿಯಲ್ಲಿ ನಗು ಅರಳಿತು. ಥ್ಯಾಂಕ್ಸ್ ಕಣು ಎಂದವಳೆ ತನ್ನ ಸ್ಕೂಟಿ ಚಲಾಯಿಸಿದಳು. ಅಥರ್ವ ತನ್ನ ಬೈಕಿನಲ್ಲಿ ಅವಳನ್ನು ಹಿಂಬಾಲಿಸಿದ. ರಾತ್ರಿ ಆದುದರಿಂದ ಹುಡುಗಿಯರಿಗೆ ತೊಂದರೆ ಆಗಬಾರ್ದು ಎಂಬ ಕಾರಣಕ್ಕೆ ಹರ್ಷ ತನ್ನ ಬೈಕಿನಲ್ಲಿ ಚಾರ್ವಿಯನ್ನು ಹಿಂಬಾಲಿಸುತ್ತಿದ್ದ. ಹಾಗೆ ಅಥರ್ವ ದ್ಯುತಿ ಹಾಗೂ ಸ್ಥೈರ್ಯಾಳನ್ನು. ಹೆಣ್ಣು ಮಕ್ಕಳು ಮನೆಗೆ ಸುರಕ್ಷಿತವಾಗಿ ತಲುಪಿದ ಬಳಿಕವೇ ಅವರಿಬ್ಬರು ತಮ್ಮ ತಮ್ಮ ಗೂಡು ಸೇರುತ್ತಿದ್ದರು. ಸ್ಥೈರ್ಯ ತನ್ನ ಕಾಲೇಜು ಮುಗಿಸಿ ಒಂದು ಕೆಫೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಮೊದಮೊದಲು ತ್ರಿವೇಣಿಯವರು ಸಮ್ಮತಿಸದಿದ್ದರು. ಕೊನೆಗೆ ಅವಳ ಹಠಕ್ಕೆ ಮಣಿದು ಸಮ್ಮತಿಸಿದರು. ಹಾಗೆ ಅವಳು ಬರಲು ತಡವಾದರೆ ಅಥರ್ವ ಅವಳನ್ನು ಕರೆದುಕೊಂಡು ಬರುತ್ತಿದ್ದ. ಸ್ಥೈರ್ಯ ಸ್ಕಾಲರ್ಶಿಪ್ನಲ್ಲೇ ಓದುತ್ತಿದ್ದಳು. ಅದಲ್ಲದೆ ಅವಳು ಕೆಫೆಯಲ್ಲಿ ಕೆಲಸಕ್ಕೆ ಸೇರಿದ ನಂತರ ಅವಳ ಸಣ್ಣ ಪುಟ್ಟ ಖರ್ಚುಗಳನ್ನು ಅವಳೇ ನೋಡಿಕೊಳ್ಳುತ್ತಿದ್ದಳು. ತನ್ನ ತಾಯಿ ಒಬ್ಬರೇ ಮನೆಗಾಗಿ ದುಡಿಯುವಾಗ ತಾನು ಅಷ್ಟಾದರೂ ಮಾಡಲೇಬೇಕು ಎಂದನಿಸಿತ್ತು ಅವಳಿಗೆ. ಅವಳಿಗೆ ಭಾನುವಾರವೂ ರಜೆ ಇರುತ್ತಿರಲಿಲ್ಲ. ಆದರೆ ಅಗತ್ಯ ಸಂದರ್ಭಗಳಲ್ಲಿ ಅವಳು ರಜೆ ಕೇಳಬಹುದಿತ್ತು. ಆ ಕೆಫೆಯ ಮಾಲೀಕ ನರೇಶ್ ಶಿವದಾಸ್ರವರ ಸ್ನೇಹಿತ. ಸ್ಥೈರ್ಯ ತಾನು ಕೆಲಸಕ್ಕೆ ಹೋಗಬೇಕು ಎಂದು ಹಠ ಮಾಡಿದ ಸಂದರ್ಭದಲ್ಲಿ ತ್ರಿವೇಣಿಯವರೇ ಸ್ವತಃ ಕೆಫೆಯ ಮಾಲೀಕರಾದ ನರೇಶ್ರವರ ಬಳಿ ಮಾತನಾಡಿ ಸ್ಥೈರ್ಯಾಳಿಗೆ ಅಲ್ಲಿ ಕೆಲಸ ಕೊಡಿಸಿದ್ದರು. ತಮ್ಮ ಪತಿಯ ಗೆಳೆಯನಾದುದರಿಂದ ತಮ್ಮ ಮಗಳು ಅಲ್ಲಿ ಸುರಕ್ಷಿತವಾಗಿರುತ್ತಾಳೆ ಎಂಬ ನಂಬಿಕೆ ಅವರಿಗೆ. ಎಷ್ಟೋ ಸಾರಿ, ನೀನು ತುಂಬ ಪುಣ್ಯ ಮಾಡಿದ್ದಿ ಕಣಮ್ಮ, ಸ್ಥೈರ್ಯಾಳಂತ ಮಗಳನ್ನು ಪಡೆಯೋಕೆ. ಅವಳಿನ್ನೂ ಓದೋ ವಯಸ್ಸು, ಆದರೂ ನಿನ್ನ ಕಷ್ಟಕ್ಕೆ ಹೆಗಲಾಗಿದ್ದಾಳೆ ಎಂದಿದ್ದರು. ಅವಳ ಬಗ್ಗೆ ಅವರಿಗೆ ಅಭಿಮಾನವಿದ್ದರೂ ಅದನ್ನು ಅವಳ ಮುಂದೆ ತೋರ್ಪಡಿಸಲಾರರು. ಶಿವದಾಸ್ರವರು ತಮ್ಮ ಇಬ್ಬರು ಹೆಣ್ಣು ಮಕ್ಕಳಿಗಾಗಿ ಹಣ ಸಂಪಾದಿಸಿದ್ದರು. ಆದರೆ ತ್ರಿವೇಣಿಯವರು ಆ ಹಣ ಅವರ ಮದುವೆಗೆಂದೇ ತೆಗೆದಿರಿಸಿದ್ದರು. ದೀಕ್ಷಾಳಿಗೆ ತನ್ನ ತಾಯಿ ಹಾಗೂ ಕುಟುಂಬದವರ ಮೇಲೆ ಪ್ರೀತಿ ಗೌರವವಿದೆ. ಆದರೆ ಸ್ಥೈರ್ಯಾಳಂತೆ ಇಷ್ಟು ಬೇಗ ಕೆಲಸಕ್ಕೆ ಸೇರಿಕೊಳ್ಳಲು ಇಷ್ಟವಿಲ್ಲ. ಅವಳಿಗೆ ಕಾಲೇಜು ಜೀವನವನ್ನು ಆಸ್ವಾದಿಸಬೇಕು. ತನ್ನ ತಂದೆ ಉಪಯೋಗಿಸುತ್ತಿದ್ದ ಕಾರಿನಲ್ಲೇ ಅವಳು ದಿನವೂ ಕಾಲೇಜಿಗೆ ಬರುವುದು. ತ್ರಿವೇಣಿಯವರು ಎಂದೂ ಅವಳ ಇಷ್ಟಕ್ಕೆ ವಿರುದ್ಧವಾಗಿ ಏನೂ ಹೇಳಿರಲಿಲ್ಲ. ದಿನಗಳು ಕಳೆದವು. ದೀಕ್ಷಾ ಹಾಗೂ ಸ್ಥೈರ್ಯರ ಪರೀಕ್ಷೆ ಮುಗಿದಿತ್ತು. ದೀಕ್ಷಾ ತನ್ನ ತಾಯಿಯ ತವರು ಮನೆಗೆ ಹೋದರೆ ಸ್ಥೈರ್ಯ ಕೆಲಸಕ್ಕೆ ಹೋಗುತ್ತಿದ್ದಳು. ಅತ್ತ ಊರಲ್ಲಿ ಮೊಮ್ಮಕ್ಕಳಿಗಾಗಿಯೇ ಕಾದು ಕುಳಿತಿದ್ದರು ತ್ರಿವೇಣಿಯವರ ತಾಯಿ ಲಕ್ಷ್ಮಿಯವರು. ಲಕ್ಷ್ಮಿಯವರ ಪತಿ ಜನಾರ್ದನ್ ರವರು ಅಸುನೀಗಿದ ನಂತರ ಅವರ ತೋಟ ಗದ್ದೆಗಳನ್ನು ಸ್ವತಃ ಲಕ್ಷ್ಮಿಯವರೇ ನೋಡಿಕೊಳ್ಳುತ್ತಿದ್ದರು. ತೋಟದಲ್ಲಿ ಕೆಲಸಕ್ಕೆ ಆಳುಗಳಿದ್ದರು. ಲಕ್ಷ್ಮಿಯವರು ಸಹ ಆಳುಗಳೊಂದಿಗೆ ಕೆಲಸ ಮಾಡುತ್ತಿದ್ದರು. ತನ್ನ ಇಬ್ಬರು ಮಕ್ಕಳಲ್ಲಿ ಹಿರಿಯವನು ತ್ರಿವಿಕ್ರಮ್ ತಮ್ಮ ಪರಿವಾರದ ಜೊತೆ ಬೆಂಗಳೂರಿನಲ್ಲಿದ್ದಾರೆ. ಚಿಕ್ಕವನಿದ್ದಾಗಲೇ ತಮ್ಮ ಮಗನನ್ನು ಬೆಂಗಳೂರಿನಲ್ಲಿರುವ ತಮ್ಮ ಅಣ್ಣನ ಮನೆಗೆ ಕಳುಹಿಸಿದ್ದರು ಲಕ್ಷ್ಮಿಯವರು. ಅಲ್ಲಿ ಓದಿ ಬೆಳೆದವನಿಗೆ
ವಿದೇಶಕ್ಕೆ ಹೋಗುವ ಆಸೆ ಆಯಿತು. ಮೊದಲು ಬೇಸರವಾದರೂ ತದನಂತರ ಅವರ ಖುಷಿಗೋಸ್ಕರ ಸಮ್ಮತಿಸಿದರು. ವಿದೇಶಕ್ಕೆ ಹೋಗಿ ಬಂದ ನಂತರ ತನ್ನದೇ ಬಿಸ್ನೆಸ್ ಆರಂಭಿಸಿ ಬೆಂಗಳೂರಿನಲ್ಲೇ ನೆಲೆಸಿದರು. ಲಕ್ಷ್ಮಿಯವರನ್ನು ಊರು ಬಿಟ್ಟು ತಮ್ಮ ಜೊತೆ ಇರಲು ಎಷ್ಟು ಸಾರಿ ಹೇಳಿದರೂ ಅವರು ತಮ್ಮ ಊರನ್ನು ಬಿಟ್ಟು ಬರಲು ತಯಾರಿರಲಿಲ್ಲ. ತ್ರಿವಿಕ್ರಮ್ರವರು ವರ್ಷಕ್ಕೆ 1 ಅಥವಾ 2 ಸಾರಿ ಬಿಡುವು ಮಾಡಿಕೊಂಡು ಬಂದು ತನ್ನ ತಾಯಿಯ ಜೊತೆ ಸಮಯ ಕಳೆಯುತ್ತಿದ್ದರು. ಲಕ್ಷ್ಮಿಯವರು ತಮ್ಮ ಸಂಬಂಧಿಕರಲ್ಲಿ ವಿದ್ಯಾವಂತ ಹೆಣ್ಣನ್ನೇ ಮಗನಿಗೆ ಜೋಡಿ ಮಾಡಿದ್ದರು. ಶಾಂಭವಿಯವರು ಲಕ್ಷ್ಮಿಯವರನ್ನು ತನ್ನಮ್ಮನಂತೆ ಪ್ರೀತಿಸುತ್ತಿದ್ದರು. ತ್ರಿವಿಕ್ರಮ್ ದಂಪತಿಗಳಿಗೆ 2 ಮಕ್ಕಳು. ಹಿರಿಯವಳು ವೀಕ್ಷಾ ಮದುವೆಯಾಗಿ ಗಂಡನ ಜೊತೆ ವಿದೇಶದಲ್ಲಿದ್ದಾಳೆ. ಇನ್ನು ಕಿರಿಯವನು ಅಭ್ಯುದಯ್ MBA ಮುಗಿಸಿ ತಂದೆಯ ಜೊತೆ ಆಫೀಸ್ ನೋಡಿಕೊಳ್ಳುತ್ತಿದ್ದಾನೆ. ಇನ್ನು ತ್ರಿವೇಣಿಯವರು ತಮ್ಮ 10ನೇ ತರಗತಿಯ ತನಕ ತಮ್ಮ ಊರಿನಲ್ಲೇ ಓದಿದ್ದು ತದನಂತರ ಉನ್ನತ ವ್ಯಾಸಂಗಕ್ಕಾಗಿ ಬೆಂಗಳೂರಿಗೆ ಹೋಗಿದ್ದರು. ಅಲ್ಲೇ ವಿದ್ಯಾಭ್ಯಾಸ ಮುಗಿಸಿ ಒಂದು ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ತದನಂತರ ಲಕ್ಷ್ಮಿಯವರ ಆಸೆಯಂತೆ ಅವರ ಅಣ್ಣನ ಮಗ ಶಿವದಾಸ್ರವರ ಜೊತೆ ತ್ರಿವೇಣಿಯವರ ವಿವಾಹವಾಯಿತು. ಅದಾದ ಕೆಲವು ವರ್ಷಗಳಲ್ಲಿ ಅವರು ತಮ್ಮ ಪರಿವಾರದೊಂದಿಗೆ ಮೈಸೂರಿನಲ್ಲಿ ನೆಲೆಸಿದರು. ದೀಕ್ಷಾಳನ್ನು ಕಂಡವರೇ ಖುಷಿಯಿಂದ ಅವಳನ್ನು ತಬ್ಬಿಕೊಂಡು ಹೇಗಿದೆಯಮ್ಮ ಎಂದಾಗ, ನಾನು ಚೆನ್ನಾಗಿದ್ದೀನಿ ಅಜ್ಜಿ, ನೀನು ಹೇಗಿದೆಯಾ ಎಂದು ಕೇಳಿದವಳಿಗೆ, ನಾನು ಚೆನ್ನಾಗಿದ್ದೀನಿ ಕಂದ, ಒಬ್ಬಳೇ ಬಂದ್ಯಾ ಎಂದರು ಬೇಸರದಿಂದ. ಹ್ಞೂ ಅಜ್ಜಿ, ಸದ್ಯಕ್ಕೆ ಈಗ ಫ್ರೀ ಇರೋದು ನಾನೇ, ಅದಕ್ಕೆ ಬಂದೆ. ಅಮ್ಮ ಮಗಳು ಕೆಲಸಕ್ಕೆ ಹೋಗ್ತಾರೆ, ಇನ್ನು ಅಜ್ಜಿ ಅವರಿಬ್ಬರನ್ನು ಬಿಟ್ಟು ಇರಲ್ಲ. ನನಗಂತೂ ಅಲ್ಲಿ ಸುಮ್ಮನೆ ಕೂತು ಬೋರ್ ಆಗ್ತಿತ್ತು, ಅದಕ್ಕೆ ಬಂದುಬಿಟ್ಟೆ ಎಂದಳು. ನೀನಾದರೂ ಬಂದ್ಯಲ್ಲ, ಬೇಗ ಸ್ನಾನ ಮಾಡಿ ಬಾ, ಆಮೇಲೆ ತಿಂಡಿ ತಿನ್ನು ಎಂದಾಗ, ಹ್ಞೂ ಅಜ್ಜಿ, ನಿನ್ನ ಕೈ ಅಡುಗೆ ತಿಂದು ತುಂಬ ದಿನ ಆಗೋಯ್ತು, ಹೊಟ್ಟೆ ತುಂಬ ಹಸಿತಿದೆ, ನಾನು ಬೇಗ ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದವಳೇ ಮನೆಯ ಹಿಂದೆ ಇರುವ ಬಾತ್ರೂಮ್ ಹೊಕ್ಕಳು. ಬೇಗ ಸ್ನಾನ ಮುಗಿಸಿ ಬಂದವಳು ತನ್ನ ಅಜ್ಜಿ ಮಾಡಿದ ತಿಂಡಿ ತಿನ್ನುತ್ತಾ ಅವರ ಜೊತೆ ಹರಡುತ್ತಿದ್ದಳು. ಅಜ್ಜಿ, ಅತ್ತೆ ಮಾವ ಮತ್ತು ಅಭಿ ಯಾವಾಗ ಬರ್ತಾರೆ ಎಂದು ಉತ್ಸಾಹದಿಂದ ಕೇಳಿದವಳಿಗೆ, ಎಲ್ಲ ಬ್ಯುಸಿ ಮನುಷ್ಯರು ಕಣಮ್ಮ, ಒಂದು ಫೋನ್ ಕೂಡ ಮಾಡಿಲ್ಲ, ಯಾವಾಗ ಬರ್ತಾರೋ ಗೊತ್ತಿಲ್ಲ ಎಂದರು ಬೇಸರದಿಂದ. ಪರವಾಗಿಲ್ಲ ಬಿಡಜ್ಜಿ, ನಿನ್ನ ಜೊತೆ ನಾನಿರ್ತೀನಿ, ನಾಳೆ ನಾನು ನಿನ್ನ ಜೊತೆ ತೋಟಕ್ಕೆ ಬರ್ತೀನಿ ಎಂದಳು. ಸರಿ ಕಣಮ್ಮ. ಸ್ಥೈರ್ಯ ಕೆಲಸ ಮುಗಿಸಿ ಮನೆಗೆ ಬಂದವಳು ಅವಳ ಅಜ್ಜಿ ಜೊತೆ ಹರಟುತ್ತಿದ್ದಳು. ಅಜ್ಜಿ, ನಿನ್ನ ಮೊಮ್ಮಗಳು ಕಾಲ್ ಮಾಡಿದ್ಲಾ? ಊರಿಗೆ ಹೋದ್ಮೇಲೆ ನಮ್ಮ ನೆನಪೇ ಇರಲ್ಲ ಇನ್ನು ಅವಳಿಗೆ ಅಲ್ವಾ ಎಂದವಳ ದನಿಯಲ್ಲಿದ್ದ ಬೇಸರವನ್ನು ಗುರುತಿಸಿದವರು, ಅದೇನು ಯಾವಾಗಲೂ ನಿನ್ನ ಮೊಮ್ಮಗಳು ಅನ್ನೋದು, ಅಕ್ಕ ಅನ್ಬಾರ್ದಾ ಎಂದರು ಶಶಿಕಲಾರವರು. ಅವರ ಮಾತಿಗೆ ಮುಖ ತಿರುಗಿಸಿದವಳು, ಅಕ್ಕ ಅಂತೆ ಅಕ್ಕ, ಈಗ ಇಲ್ವಲ್ಲ ನನ್ನ ಪಕ್ಕ. ನಾನು ಮಮ್ಮ ಮುಂದೆ ಮಾತ್ರ ಅವಳನ್ನ ಅಕ್ಕ ಅನ್ನೋದು, ಬಾಕಿ ಟೈಮಲ್ಲಿ ಅವಳು ಸೀನಿಯರ್ ಸಿಡುಕಮ್ಮನೆ. ಮೊದಲು ಹೇಳು ಶಶಿ, ಕಾಲ್ ಮಾಡಿದ್ಲಾ ಎಂದಳು. ಸ್ಥೈರ್ಯ, ಅವಳನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ಯಾ ಅಲ್ವಾ ಎಂದವರಿಗೆ, ಹ್ಞೂ ಸ್ವಲ್ಪ, ಎಷ್ಟಾದರೂ ನನ್ನ ಫೈಟಿಂಗ್ ಪಾರ್ಟ್ನರ್ ಅಲ್ವಾ ಎಂದು ನಕ್ಕಳು. ಅವಳು ಊರಿಗೆ ತಲುಪಿದ ಮೇಲೆ ಕಾಲ್ ಮಾಡಿದ್ಲು. ನಾವ್ಯಾರೂ ಬಂದಿಲ್ಲ ಅಂತ ಲಕ್ಷ್ಮಿ ಬೇಸರ ಮಾಡ್ಕೊಂಡಿದ್ದಾಳಂತೆ ಎಂದರು ಬೇಸರದಿಂದ. ಡೋಂಟ್ ವೆರಿ ಶಶಿ, ನಾನು ಈಗಲೇ ಲಚ್ಚಿ ಜೊತೆ ಮಾತಾಡ್ತೀನಿ ಎಂದವಳೇ ಲಕ್ಷ್ಮಿಯವರಿಗೆ ಕರೆ ಮಾಡಿದಳು. ಕರೆ ಸ್ವೀಕರಿಸಿದವರೇ, ಹಲೋ ಯಾರು ಎಂದಾಗ, ಹೇ ಲಚ್ಚಿ, ನಾನು ಕಣಿಸ್ಧೈರ್ಯ, ನಿನ್ನ ಮೊಮ್ಮಕ್ಕಳಲ್ಲಿ ಚಿಕ್ಕವಳು, ಹಾಗೆ ತುಂಬ ಒಳ್ಳೆಯವಳು ಎಂದು ತನ್ನನ್ನು ತಾನೇ ಹೊಗಳುತ್ತಿದ್ದರೆ, ನೀನಾ, ಏನು ವಿಷಯ ಎಂದು ಕೇಳಿದಳು ಗಂಭೀರವಾಗಿ. ಅವಳು ಊರಿಗೆ ಬರಲಿಲ್ಲ ಎಂದು ಕೋಪವಿತ್ತಲ್ಲ. ಲಚ್ಚಿ, ನೀನಾ ಹೀಗೆ ಮಾತಾಡ್ತಿರೋದು? ಮೊಮ್ಮಗಳು ಕಾಲ್ ಮಾಡಿದರೆ ಖುಷಿಯಾಗೋದ್ಬಿಟ್ಟು ಕೋಪ ತೋರಿಸ್ತೀಯಾ? ಇದೊಂಚೂರು ಚೆನ್ನಾಗಿಲ್ಲ ಕಣೆ. ನಾನು ಊರಿಗೆ ಬರಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ ಎಂದವಳು ಹೇಳುತ್ತಿದ್ದರೆ, ಸ್ಥೈರ್ಯ, ಸುಳ್ಳು ಹೇಳಿದ್ದು ಸಾಕು. ನಿನಗೆ ನಿಜವಾಗ್ಲೂ ಬರಬೇಕು ಅಂತಿದ್ರೆ ನೀನು ನಿಮ್ಮ ಅಕ್ಕನ ಜೊತೆ ಬರ್ತಿದ್ದೆ ಎಂದರು. ನಾನು ಸುಳ್ಳು ಹೇಳ್ತಿಲ್ಲ ಲಚ್ಚಿ, ನಾನು ನರೇಶ್ ಅಂಕಲ್ ಹತ್ರ ನಂಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ರಜೆ ಕೇಳಿದ್ದೆ. ಅವರು ಕೂಡ ನನಗೆ ರಜೆ ಕೊಟ್ಟಿದ್ದರು. ನಾನು ಬ್ಯಾಗ್ ಕೂಡ ಪ್ಯಾಕ್ ಮಾಡಿದ್ದೆ. ಇನ್ನೇನು ಅಕ್ಕನ ಜೊತೆ ಹೊರಡ್ತಿದ್ದೆ. ಅಷ್ಟರಲ್ಲಿ ನರೇಶ್ ಅಂಕಲ್ ಕಾಲ್ ಮಾಡಿ,
ಸ್ಥೈರ್ಯ, ನೀನು ಹುಷಾರಾಗಿದ್ಯಾ ಅಂತ ನಿಮ್ಮ ಅಕ್ಕ ಹೇಳಿದ್ಲು. ಇವತ್ತು ಕೆಫೆಗೆ ಬರ್ತೀಯಲ್ವಾ ಅಂತ ಕೇಳಿದರು. ನಾನೇನು ಮಾಡಲಿಲ್ಲ ಅಚ್ಚಿ, ನನ್ನ ಪ್ರಯತ್ನ ನಾನು ಮಾಡಿದ್ದೆ, ಆದರೆ ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಎಂದು ಅಳುವ ನಾಟಕ ಮಾಡಿದಾಗ ಅವಳ ಮಾತನ್ನು ನಿಜವೆಂದು ನಂಬಿದವರು, ಅಳ್ಬೇಡ ಪುಟ್ಟಿ, ಊರಿಗೆ ಇನ್ನೊಂದಿನ ಬಾ, ಹಾಗೆ ನಿಮ್ಮಮ್ಮ ಹಾಗೂ ಅಜ್ಜಿನ ಕರ್ಕೊಂಡು ಬಾ. ದೀಕ್ಷಾ ಹೀಗೆ ಮಾಡ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ ಎಂದರು. ಸರಿ ಲಚ್ಚಿ, ಬಾಯ್, ನಾಳೆ ಕಾಲ್ ಮಾಡ್ತೀನಿ ಎಂದು ಕರೆ ಸ್ಥಗಿತಗೊಳಿಸಿದರೆ ಅವಳ ನಾಟಕವನ್ನು ಇಷ್ಟು ಹೊತ್ತು ನೋಡುತ್ತಿದ್ದವರು, ಹೇ ಸ್ಥೈರ್ಯ, ಯಾಕೆ ಲಕ್ಷ್ಮಿ ಹತ್ರ ಸುಳ್ಳು ಹೇಳಿದೆ? ಪಾಪ ದೀಕ್ಷಾ, ತಾನು ಮಾಡದ ತಪ್ಪಿಗೆ ಈಗ ಲಕ್ಷ್ಮಿ ಅವಳ ಜೊತೆ ಕೋಪ ಮಾಡ್ಕೊಳ್ತಾಳೆ ಎಂದಾಗ, ನಿನಗೆ ನನಗಿಂತ ಅವಳ ಮೇಲೆ ಹೆಚ್ಚು ಪ್ರೀತಿ ಅಲ್ವಾ? ನನ್ನ ಕಾಟ ಇಲ್ಲದೆ ಅವಳಲ್ಲಿ ನೆಮ್ಮದಿಯಿಂದ ಇದ್ದರೆ ನನಗೆ ತಿಂದ ಅನ್ನ ಜೀರ್ಣ ಆಗೋಲ್ಲ, ಅದಕ್ಕೆ ಹೀಗೆ ಮಾಡಿದೆ ಎಂದವಳು. ಮಮ್ಮ ಎಲ್ಲಿ ಎಂದು ಕೇಳಿದಳು. ಅವಳು ರೂಮಲ್ಲಿದ್ದಾಳೆ. ಉಫ್ ಎಂದು ನಿಟ್ಟುಸಿರು ಬಿಟ್ಟವಳು ತನ್ನ ಕೋಣೆಗೆ ಹೋಗಿ ಫ್ರೆಶ್ ಆಗಿ ಬಂದಳು. ಮುಂದುವರಿಯುವುದು